ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧನ್ವಿಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು 3 ಸ್ಟೆಪ್ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಡಿಸೈನು. ಈ ಡಿಸೈನ್ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆದರೆ ಇದು ಸ್ವಲ್ಪ 3 ಸ್ಟೆಪ್ ಹಾಕ್ಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗು ನಾನು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ನಾನು ದಾರನ ಮೇಲ್ ಮಾಡಿಕೊಂಡು ನಾನೊಂದು ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಫ್ಲವರ್ ಬೀಡ್ ಟೈಪ್ ಇನ್ಸರ್ಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಫ್ಲವರ್ ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ. ಫ್ಲವರ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತು ಬೀಡ್ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿಕೊಂಡು ಫ್ಲವರು ಫ್ರಂಟ್ ಬಿಟ್ಟು ಬ್ಯಾಕ್ ಸೈಡ್ಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಅದ್ರ ಪಕ್ಕನೇ ಲಾಕ್ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಲಾಕ್ ಪಕ್ಕ ಇನ್ನೂ ಒಂದು ಲಾಕ್ ಆದರೂ ಮಾಡ್ಕೊಳ್ಳಿ, ಅಂದರೆ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ನಾನು 3, 4, 5, 6 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು, ಯಾಕಂದರೆ ಡಿಸೈನು ಸ್ವಲ್ಪ ಆರ್ಚ್ ರೀತಿ ಬರಬೇಕು, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೋತೀನಿ. 6 ಚೈನ್ಸ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಆ ರೀತಿ ಆರ್ಚ್ ಥರ ಕಾಣಿಸ್ಬೇಕು ಫ್ರೆಂಡ್ಸ್. ನಾವು ಆ ರೀತಿ 6 ಚೈನ್ಸ್ನ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕನ ಒಂದು ಸರಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಮತ್ತು 4 ಚೈನ್ಸ್ ಹಾಕ್ಕೊತೀನಿ. 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. 4 ಚೈನ್ಸು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ, ಏಕೆಂದರೆ ಡಬಲ್ ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ಮೇಲೆ ಡಿಸೈನು ಲುಕ್ಕಾಗಿ ಕಾಣುತ್ತೆ ಅಂತ ಫ್ರೆಂಡ್ಸ್. ಮತ್ತು ಇವಾಗ 6 ಚೈನ್ಸ್ ಹಾಕ್ಕೋತೀನಿ. 6 ಚೈನ್ಸ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ ಫ್ರೆಂಡ್ಸ್. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೋ ಆ ರೀತಿ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆವಾಗ ರೌಂಡ್ ಶೇಪ್ ಆರ್ಚ್ ಥರ ಕಾಣುತ್ತೆ. ಮತ್ತು ಇವಾಗ ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ 6 ಚೈನ್ಸು ಆರ್ಚ್ ಥರ, ಮತ್ತು 4 ಚೈನ್ ಮತ್ತು 6 ಚೈನ್ ಈ ರೀತಿ ಕಾಣಬೇಕು ಫ್ರೆಂಡ್ಸ್.
ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ಕೋತೀನಿ. 4 ಚೈನ್ ಹಾಕ್ಕೊಂಡು ಅದು ಅಷ್ಟೇ ಫ್ರೆಂಡ್ಸ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಮಾತ್ರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 6 ಚೈನ್ನ ಸ್ವಲ್ಪ ಒಳಗಡೆ ಆರ್ಚ್ ರೀತಿ ಕಾಣೋ ರೀತಿ ಬರೋ ಥರ ಲಾಕ್ ಮಾಡ್ಕೋಬೇಕು. ಅದು ಅಷ್ಟೇ ಫ್ರೆಂಡ್ಸ್, 2 ಸರಿ ಲಾಕ್ ಮಾಡಿದ್ಮೇಲೆ ಇವಾಗ ಮತ್ತೆ ನಾನು 6 ಚೈನ್ಸ್ ಹಾಕ್ಕೋತಿದ್ದೀನಿ. 6 ಚೈನ್ಸ್ ಹಾಕ್ಕೊಂಡು ಅದು ಅಷ್ಟೇ ಫ್ರೆಂಡ್ಸ್, ಸೇಮ್ ಸ್ವಲ್ಪ ಒಳಗಡೆನೆ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಯಾಕಂದರೆ ಈ ಡಿಸೈನು ಆರ್ಚ್ ರೀತಿ ಬಂದ್ರೇ ಫ್ರೆಂಡ್ಸ್ ಲುಕ್ಕಾಗಿ ಕಾಣೋದು. ಸೊ ಅದಕ್ಕೆ ನಾನು ಆ ರೀತಿ ಒಳಗಡೆ ಲಾಕ್ ಮಾಡ್ಕೊತೀನಿ. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಲಾಕ್ ನೋಡಿ ಫ್ರೆಂಡ್ಸ್, ಫಸ್ಟು ಫ್ಲವರ್ ಬೀಡ್ ಆ್ಯಡ್ ಮಾಡಿದೆ, ಮತ್ತು 6 ಚೈನ್ಸು, ಮತ್ತು 4 6 ಮತ್ತು 4 6 6 ಚೈನ್ಸು 3 ಟೈಮ್ಸ್ ಬರುತ್ತೆ ಫ್ರೆಂಡ್ಸ್, 4 ಚೈನ್ಸು 2 ಟೈಮ್ಸ್ ಬರುತ್ತೆ. ಇದೇ ರೀತಿ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇವಾಗ ದಾರ ಮೇಲೆ ಮಾಡಿಕೊಂಡು 6 ಚೈನ್ಸ್ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಅದೇ ಸೇಮ್ ಫ್ಲವರ್ ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಫ್ಲವರ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋತೀನಿ. ಅದು ಅಷ್ಟೇ ಫ್ರೆಂಡ್ಸ್, ಫ್ಲವರ್ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದೇ ರೀತಿ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ಪಕ್ಕನೇ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದೇ ರೀತಿ ನಾನು ಫಸ್ಟ್ ಸ್ಟೆಪ್ನ ಫುಲ್ ಸ್ಯಾರಿಗೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫ್ಲವರ್ ಬೀಡು, ಆಮೇಲೆ 6 ಚೈನ್, ಮತ್ತು 4 6 4 6 ಚೈನ್, ಮತ್ತು ಫ್ಲವರ್ ಬೀಡ್. ಈ ರೀತಿ ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಈ ಸ್ಟೆಪ್ ಹಾಕೋದಕ್ಕೆ ಮತ್ತೆ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸ್ಯಾರಿಗೆ ಫಸ್ಟ್ ಲಾಕ್ ಮಾಡಿರೋ ಹತ್ರನೇ ಇನ್ನೊಂದು ಸರಿ ಸೇಮ್ ಹತ್ರನೇ ಲಾಕ್ ಮಾಡಿಕೊಂಡು ಮತ್ತು ಸೆಕೆಂಡ್ ಲಾಕ್ ಮಾಡಿದ್ವಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲಿನ ಮತ್ತೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಈ ಫ್ಲವರ್ ಬೀಡ್ ಬ್ಯಾಕ್ ಸೈಡ್ ಒಂದು ಬೀಡ್ ಲಾಕ್ ಮಾಡಿದ್ದು ಥ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್, ಆ ಥ್ರೆಡ್ ಒಳಗಡೆಯಿಂದ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. 1 ಮತ್ತು 2 3 4 ಸ್ಟಾರ್ಟಿಂಗ್ ಮಾತ್ರ 4 ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಅದು ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ 4 ಸಿಂಗಲ್ ಕ್ರೋಶೆಟ್ ಮಾಡ್ಕೊ. ಮತ್ತು ಇವಾಗ ನಾನು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನಾನು ಈ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರಾನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದೇ ರೀತಿ ನಾನು 6 ಚೈನ್ ಗ್ಯಾಪ್ ಒಳಗಡೆಯಿಂದ ಆದಷ್ಟು ಡಬಲ್ ಕ್ರೋಶೆಟ್ನ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇನ್ನೂ ನೆಕ್ಸ್ಟ್ ಸ್ಟೆಪ್ ಇನ್ನೂ ಒಂದು ಸ್ಟೆಪ್ ಬರೋದ್ರಿಂದ ಸ್ವಲ್ಪ ಡಬಲ್ ಕ್ರೋಶೆಟ್ ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ಡಿಸೈನು. ನಾನು 6 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ ಹಾಕ್ಕೋತಿದ್ದೀನಿ. ಟೋಟಲ್ಲು ನಾನು 6 ಚೈನ್ ಒಳಗಡೆ 12 ಡಬಲ್ ಕ್ರೋಶೆಟ್ 12 ಹಾಕ್ಕೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ರೀತಿ
6 ಚೈನ್ ಗ್ಯಾಪ್ ಒಳಗಡೆಯಿಂದನೇ 12 ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಆ ರೀತಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಎಳ್ಕೊಂಡು ಸೂಜಿ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲಿ 1, 2ರಲ್ಲಿ 1 ಈ ರೀತಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಡಬಲ್ ಕ್ರೋಶೆಟ್ ಅಂದರೆ ಗೊತ್ತಿರಲ್ಲ, ಸ್ವಲ್ಪ ನೋಡ್ಕೊಳ್ಳೋವರೆಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡಬಲ್ ಕ್ರೋಶೆಟ್ ಅಂದರೆ ಆ ರೀತಿ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಹಾಕ್ಕೊಂಡಿದ್ದೀರಾ ಅಂತ. ಕರೆಕ್ಟಿಗೆ 6 ಚೈನಿಗೆ 12 ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಮತ್ತು ಇವಾಗ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ಆರ್ಚ್ ಡಿಸೈನು. ಮತ್ತು ಇವಾಗ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಫ್ರೆಂಡ್ಸ್. 4 ಚೈನ್ ಗ್ಯಾಪ್ ಒಳಗಡೆ 1 ಮತ್ತು 2. ಫಸ್ಟು ಆರ್ಚ್ನ ಲಾಕ್ ಮಾಡಿದ್ದೊಂದು ಮತ್ತು 2 ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಇವಾಗ ಮತ್ತೆ ಕಂಟಿನ್ಯೂ ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಒಳಗಡೆಯಿಂದ ಸೇಮ್ ಅದೇ ರೀತಿ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಟೋಟಲ್ಲು 12 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಬಿಗಿನರ್ಸಿಗೆ ಸ್ವಲ್ಪ ನಾ ಹೇಳ್ತಿರೋದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಡಬಲ್ ಕ್ರೋಶೆಟ್ಟು, ಸಿಂಗಲ್ ಕ್ರೋಶೆಟ್ ಯಾವ ರೀತಿ, ಚೈನ್ ಯಾವ ರೀತಿ ಅದೆಲ್ಲ ನೀವು ನೀಟಾಗಿ ನಾನು ಹಾಕ್ತಿರೋ ಡಿಸೈನ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೀಟಾಗಿ ಫಸ್ಟಿಂದ ಕೊನೆಯವರೆಗೂ ವಿಡಿಯೋ ನೋಡಿಕೊಂಡು ಈ ಡಿಸೈನ್ ಟ್ರೈ ಮಾಡಿ ಫ್ರೆಂಡ್ಸ್. ಬಿಗಿನರ್ಸ್ ಅಂತೂ ಆರಾಮಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನು. ನೋಡಿ ಫ್ರೆಂಡ್ಸ್, ಈ ರೀತಿ 6 ಚೈನ್ ಗ್ಯಾಪ್ ಒಳಗಡೆ 12 ಡಬಲ್ ಕ್ರೋಶೆಟ್ ಬರಬೇಕು ಫ್ರೆಂಡ್ಸ್. ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ 12 ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಮತ್ತು ನಂದು ಇನ್ನೂ ಒಂದು ಚಾನಲ್ ಇದೆ ಫ್ರೆಂಡ್ಸ್, ಧನ್ವೀಸ್ ರಂಗೋಲಿ ಡಿಸೈನ್ಸ್ ಅಂತ. ಯಾರೆಲ್ಲ ರಂಗೋಲಿ ಡಿಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಡೈಲಿ ಬೇಸ್ ರಂಗೋಲಿಸ್ ಡಿಸೈನ್ಸ್ ವೀಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಡೈಲಿ ರಂಗೋಲಿ ಬಗ್ಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಚಾನಲ್ ಲಿಂಕ್ ಬಂದುಬಿಟ್ಟು ಈ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನೋಡಿ ಫ್ರೆಂಡ್ಸ್, ಟೋಟಲ್ 12 ಡಬಲ್ ಕ್ರೋಶೆಟ್ ಆದಮೇಲೆ ಅದು ಸೇಮ್ ಸ್ಟಾರ್ಟಿಂಗು ಬಿಗಿನರ್ಸು ನೀವು ಹಂಗೆ ಕೌಂಟ್ ಮಿಸ್ ಆಗುತ್ತೆ ಫ್ರೆಂಡ್ಸ್. ಸೊ ಒಂದ್ಸರಿ ಹಾಕಿ ಸ್ಟಾಪ್ ಮಾಡಿ ಎಷ್ಟು ಕಂಬ ಆಗಿದೆ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಆಗಿದ್ದರೆ ರಿಮೂವ್ ಮಾಡ್ಕೊಳ್ಳಿ, ಕಮ್ಮಿ ಆಗಿದ್ದರೆ ಕರೆಕ್ಟಾಗಿ 12 ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು 4 ಚೈನ್ ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡಿಕೊಂಡು 2 ಸಿಂಗಲ್ ಕ್ರೋಶೆಟ್ ಹಾಕ್ಕೋತೀನಿ. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸೇಮ್ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಸೇಮ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ದಾರ ಏನಾದರೂ ಸಿಗಾಕ್ಕೊಂಡ್ರೆ ಹಾಗೆ ಕಂಟಿನ್ಯೂ ಮಾಡಬೇಡಿ ಫ್ರೆಂಡ್ಸ್. ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ರೀತಿ ಇದ್ದರೆ ಮಾತ್ರ ಆ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ದಾರ ಸಿಗಾಕ್ಕೊಂಡಿದ್ರೆ ಡಿಸೈನು ಸ್ವಲ್ಪ ಚೆನ್ನಾಗಿ ಬರಲ್ಲ ಲುಕ್ಕು. ಸೊ ರಿಮೂವ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾರೆಲ್ಲ ಅದು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದಾಗಿದ್ದರೆ ನೀವು ಅದೇ ರೀತಿ ಒಂದು ದಾರ ಬಿಟ್ಟಿದ್ರೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು.
ನೋಡಿ ಫ್ರೆಂಡ್ಸ್, ಸೇಮ್ ಇದೇ ರೀತಿ ಆರು ಚೈನ್ ಗ್ಯಾಪ್ ಒಳಗಡೆ 12 ಡಬಲ್ ಕ್ರೋಶೆಟ್ ಹಾಕ್ಕೊತಿದ್ದೀನಿ. ಇದು ಸ್ಟಾರ್ಟಿಂಗ್ ಒಂದು ಬೀಡ್ ಹಾಕಿ ಮತ್ತೆ 3 ಆರ್ಚ್ ಬರುತ್ತೆ ಫ್ರೆಂಡ್ಸ್. 3 ಆರ್ಚ್ ಬಂದಮೇಲೆ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡ್ತಿದ್ದೀನಿ. ಇದು ಜಾಸ್ತಿ ಬೀಡ್ ಯಾರ್ಯಾರು ಇಷ್ಟಪಡಲ್ವೋ ಅಂಥವರಿಗೂ ತುಂಬ ಲೈಕ್ ಆಗುತ್ತೆ. ಮತ್ತು ಸಿಂಪಲ್ಲಾಗಿ ಡಿಸೈನ್ಸ್ ಇಷ್ಟಪಡೋರು ಈ ಡಿಸೈನ್ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ಫುಲ್ ಫಿನಿಶಿಂಗ್ ಆದಮೇಲೆ ಈ ಡಿಸೈನು. ಬಟ್ ಆದರೆ ಇದು 3 ಸ್ಟೆಪ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಸೇಮ್ ಇದೇ ಟೈಪಲ್ಲೇ ನಾನು ಇನ್ನೂ ಒಂದು ಕುಚ್ಚು ಹಾಕಿದ್ದೀನಿ, ಸೇಮ್ ಇದೇ ಟೈಪು. ಬಟ್ ಅದು 1 ಆರ್ಚು, ಜಾಸ್ತಿ ಬೀಡ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಹಾಕಿದ್ದೀನಿ. ಬೇಕಿದ್ರೆ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು ಆ ಡಿಸೈನು ಬೇಕು ಅಂದರೆ. ಅದು 3 ಸ್ಟೆಪ್ ಡಿಸೈನ್ ಅಲ್ಲ ಫ್ರೆಂಡ್ಸ್, ಅದು 2 ಸ್ಟೆಪ್ ಡಿಸೈನ್ ಅಷ್ಟೇ. ಇದು 3 ಟೈಪ್ಸ್ ಡಿಸೈನು. ನೋಡಿ ಫ್ರೆಂಡ್ಸ್, ಆ ರೀತಿ ಕಂಪ್ಲೀಟ್ ಆದಮೇಲೆ ಆರ್ಚು 2 ಡಬಲ್ ಕ್ರೋಶೆಟ್ಟು, ಬೀಡ್ ಬ್ಯಾಕ್ ಸೈಡ್ ಒಂದು ಥ್ರೆಡ್ ಬಂದಿರೋದಲ್ಲ ಫ್ರೆಂಡ್ಸ್, ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸೇಮ್ ಬ್ಯಾಕ್ ಸೈಡ್ ಥ್ರೆಡ್ ಒಳಗಡೆಯಿಂದ ದಾರ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು 2 ಸಿಂಗಲ್ ಕ್ರೋಶೆಟ್ ಹಾಕ್ಕೊತೀನಿ ಫ್ರೆಂಡ್ಸ್. 2 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಸೇಮ್ ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ ನಾವು ಬೀಡ್ ಬ್ಯಾಕ್ ಸೈಡು 4 ಸಿಂಗಲ್ ಕ್ರೋಶೆಟ್ ಹಾಕ್ಕೋತೀವಿ. ಯಾಕಂದರೆ ಸೊ ಅದು ಗ್ಯಾಪ್ ಜಾಸ್ತಿ ಇರುತ್ತೆ, ಅದರಿಂದ ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡ್ ಹಾಕ್ಕೊಳ್ಳೋದಿದ್ರೆ ನೀವು ಆರ್ಚ್ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆಟ್ ಮಾತ್ರ ಹಾಕ್ಕೊಂಡು ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಂಡು ಸೇಮ್ ಅದೇ ರೀತಿ ನೆಕ್ಸ್ಟ್ ಆರ್ಚಿಂದ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾವು ಸೆಕೆಂಡ್ ಸ್ಟೆಪ್ನ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಡಬಲ್ ಕ್ರೋಶೆಟ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ ಆರ್ಚ್ ಟೈಪು. ಅದು ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟು ನಾನು ಥರ್ಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಥರ್ಡ್ ಸ್ಟೆಪ್ಪು. ಫಸ್ಟು ಎಲ್ಲಿಗೆ ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಿಕೊಂಡು ಅದು ಸಿಂಗಲ್ ಕ್ರೋಶ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಆ ಸಿಂಗಲ್ ಕ್ರೋಶದು ಹೋಲ್ ಗ್ಯಾಪ್ ಕಾಣಿಸುತ್ತೆ. ಮತ್ತು ಹೋಲ್ ಗ್ಯಾಪ್ ಒಳಗಡೆಯಿಂದ ದಾರ ಎಳ್ಕೊಂಡು ಲಾಕ್ ಮಾಡ್ಕೊತಾ ಹೋಗಿ ಸೇಮ್ ಸಿಂಗಲ್ ಕ್ರೋಶೆಟ್ ಬೇಕಾದ್ರೂ ಹಾಕ್ಕೋಬೋದು ಅದೇ ರೀತಿ, ಇಲ್ಲ ಅಂದರೆ ನೀವು 4 ಚೈನ್ಸ್ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಕ್ರೋಶೆಟ್ ಹೋಲ್ ಗ್ಯಾಪ್ ಒಳಗಡೆಯಿಂದ ನಾನು ಮತ್ತೆ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಕ್ರೋಶೆ ಮೇಲೇ
ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋತೀನಿ. ಟೋಟಲ್ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ನಲ್ಲ ಫ್ರೆಂಡ್ಸ್, 4 ಸಿಂಗಲ್ ಕ್ರೋಶೆಟ್ಟು. ಅದೇ 4 ಸಿಂಗಲ್ ಕ್ರೋಶೆಟ್ ಮೇಲೆ 4 ಸಿಂಗಲ್ ಕ್ರೋಶೆಟ್ ಹಾಕ್ಕೊತೀನಿ. ಮತ್ತು ಇವಾಗ ಸ್ಟಾರ್ಟಿಂಗ್ ಕಂಬದ ಮೇಲೆದು ಸ್ಟಾರ್ಟಿಂಗ್ ಕಂಬ ಮೇಲೊಂದು ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಆ ಹೋಲ್ ಗ್ಯಾಪಿಗೆ ಹಾಗೆ ಕಂಟಿನ್ಯೂ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ. ಬೇಕು ಅನ್ನೋರು ಹಾಫ್ ಡಬಲ್ ಕ್ರೋಶೆಟ್ಟು ಮಾಡ್ಕೋಬೋದು. ಇನ್ನೂ ತಿಕ್ಕಾಗಿ ಕಾಣಿಸ್ಬೇಕು ಡಿಸೈನು ಅನ್ನೋ ಥರ ಇದ್ದರೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಇಲ್ಲ ಸಿಂಪಲ್ಲಾಗಿ ಸಾಕು ಅನ್ನೋರು ಸಿಂಗಲ್ ಕ್ರೋಶೆಟೇ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಸೇಮ್ ಅದೇ ರೀತಿ ಡಬಲ್ ಕ್ರೋಶೆಟ್ ಮೇಲೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಆ ಹೋಲ್ ಗ್ಯಾಪ್ ಒಳಗಡೆಯಿಂದ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗ್ತೀನಿ. ನಾನು 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಬೇಕಿಲ್ಲದ್ರೆ ಬೀಡ್ ಇನ್ಸರ್ಟ್ ಮಾಡ್ಕೊಂಡಂಗೆ ಅದೇ ರೀತಿ ಆರ್ಚ್ ರೌಂಡ್ ಶೇಪಲ್ಲೇ ಬೇಕು ಅನ್ನೋದಾದರೆ ಈ ರೀತಿ ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಡಿಸೈನ್ಗೆ ಒಂದು ಸ್ಮಾಲ್ ವಿ ಲುಕ್ ಥರ ಬರುತ್ತೆ ಈ ರೀತಿ ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡಿದ್ರೆ. ಸೊ ನಾನು ಸ್ಮಾಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ನೀವು ನಿಮಗೆ ಆರ್ಚ್ ರೌಂಡ್ ಶೇಪಲ್ಲೇ ಬೇಕು ಅನ್ನೋರು ಸ್ಮಾಲ್ ಬೀಡನ್ನ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ವಿ ಶೇಪಲ್ಲಿ ಸ್ವಲ್ಪ ಲೈಟ್ ವಿ ಲುಕ್ ಕಾಣಿಸ್ಲಿ ಅಂತ ಈ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಫಿನಿಶಿಂಗ್ ಆದಮೇಲೆ ಈ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಫಿನಿಶಿಂಗ್ ಆದಮೇಲೆ ನೋಡ್ಬೋದು ನೀವು, ತೋರಿಸ್ತೀನಿ. ನೆಕ್ಸ್ಟು ಅದೇ ರೀತಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಮಾಡ್ಕೋಬೇಡಿ, ಬೀಡ್ ಇನ್ಸರ್ಟ್ ಮಾಡಿ ಹಿಂದೆಯೇ ನೆಕ್ಸ್ಟು ಕಂಬ ಮೇಲೆ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗು 6 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೆ, ಮತ್ತು ಎಂಡಿಂಗಲ್ಲೂ ಮಧ್ಯ ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು 6 ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ಇದೇ ರೀತಿ ಎಂಡಿಂಗಲ್ಲೂ 6 ಸಿಂಗಲ್ ಕ್ರೋಶೆಟ್ ಹಾಕ್ಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ 6 ಸಿಂಗಲ್ ಕ್ರೋಶೆ, 1 ಬೀಡು ಮತ್ತು 6. ಟೋಟಲ್ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ 12 ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಮೇಲೆ 6 ಸಿಂಗಲ್ ಕ್ರೋಶೆಟ್ ಬರುತ್ತೆ. ಒಂದು ಸೈಡ್ 6, ಇನ್ನೂ ಒಂದು ಸೈಡ್ 6, 12 ಟೋಟಲು. ಮತ್ತು ನೆಕ್ಸ್ಟು 4 ಚೈನ್ ಗ್ಯಾಪ್ ಮೇಲೇ ಒಂದು ಲಾಕು ಮತ್ತು 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಮತ್ತು ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆದಮೇಲೆ ಅದೇ ರೀತಿ 4 ಚೈನ್ ಗ್ಯಾಪ್ ಮೇಲಿರೋ ಹೋಲ್ ಗ್ಯಾಪಲ್ಲಿ 2 ಸರಿ ಸಿಂಗಲ್ ಕ್ರೋಶೆಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಆದಮೇಲೆ ಅದೇ ರೀತಿ ನೆಕ್ಸ್ಟ್ ಆರ್ಚ್ ಮೇಲೆ ಸ್ಟಾರ್ಟಿಂಗು 6 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗಬೇಕು.
ಡಬಲ್ ಕ್ರೋಶೆಟ್ ಮೇಲ್ಗಡೆ ಒಂದು ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್, ಅದರಿಂದ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೋಬೇಕು. ಟೋಟಲ್ ನಾನು ಸ್ಟಾರ್ಟಿಂಗು 6 ಸಿಂಗಲ್ ಕ್ರೋಶೆಟ್ ಹಾಕ್ಕೋತೀನಿ ಮತ್ತು ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಒಂದು ಸ್ಮಾಲ್ ಬೀಡು ಇನ್ಸರ್ಟ್ ಮಾಡ್ಕೋತೀನಿ ನೀಡಲ್ಗೆ, ಮತ್ತು ಆ ರೀತಿ ಇನ್ಸರ್ಟ್ ಮಾಡಿಕೊಂಡು ಮತ್ತು ಬೀಡ್ ಲಾಕ್ ಮಾಡ್ಕೋತಿಲ್ಲ ಫ್ರೆಂಡ್ಸ್, ನಾನು ಡೈರೆಕ್ಟು ಡಬಲ್ ಕ್ರೋಶೆಟ್ ಮೇಲಿರೋ ಹೋಲ್ ಗ್ಯಾಪಿಂದ ನೀಡಲಿಂದ ದಾರ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ಅದೇ ರೀತಿ ನೆಕ್ಸ್ಟು ಸ್ಟಾರ್ಟಿಂಗ್ 6 ಸಿಂಗಲ್ ಕ್ರೋಶೆಟ್ಟು, ಒಂದು ಬೀಡು ಮತ್ತು ನೆಕ್ಸ್ಟು 6 ಸಿಂಗಲ್ ಕ್ರೋಶೆಟ್. ಇದೇ ರೀತಿ ಥರ್ಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿಕೊಂಡು ಹೋಲ್ ಗ್ಯಾಪ್ ಎಲ್ಲಿರುತ್ತೋ ಅಲ್ಲಿಂದನೇ ದಾರ ಎಳ್ಕೊಂಡು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟು ನಾವು 4 ಚೈನ್ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, 4 ಚೈನ್ ಗ್ಯಾಪ್ ಹತ್ರ ಸೆಂಟರ್ ಒನ್ನಿಗೆ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ ಸೆಂಟರ್ದಕ್ಕೆ, ಮತ್ತು ನೆಕ್ಸ್ಟ್ ಒನ್ಗೆ ಒಂದು ಸಿಂಗಲ್ ಕ್ರೋಶೆಟ್. ನಾನು ಹೇಳ್ತಿರೋದು ಅರ್ಥ ಆಗಿಲ್ಲ ಅಂದರು ಫ್ರೆಂಡ್ಸ್, ನೀವು ನನ್ನ ವಿಡಿಯೋನ ನೋಡಿ ಯಾವ ರೀತಿ ಆಗ್ತಿದ್ದೀನಿ ಅಂತ ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್. ಈ ರೀತಿ ನಾನು ಇದೇ ರೀತಿ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. 2 ಆರ್ಚ್ ಮಧ್ಯ ಬಂದಿರೋದ್ರ ಹತ್ರ ಕುಚ್ಚು ಕಟ್ಕೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಿರುತ್ತೆ. ನಾನು 3 ಆರ್ಚ್ ಮಧ್ಯದಲ್ಲಿ 2 ಕುಚ್ಚು ಬರೋ ಥರ ಕಟ್ಕೊಂಡಿದ್ದೀನಿ. ಫ್ಲವರ್ ಬೀಡ್ ಹತ್ರ ಯಾವುದೇ ಕುಚ್ಚು ಕಟ್ಟಿಲ್ಲ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.